ಮತ್ತೀಗ ಡೈರೆಕ್ಟ್ ಮಕ್ಕೊಂಡು ಹೊಡ್ತಾ ಇವು ಯಾಡ್ಯಾಕೆ ನಾವು ಒಂದು ಹೊಡ್ತಿದ್ ನಿಲ್ಲ ನಾವು ಒಂದು ಹೊಡ್ತಿದ್ ನಿಲ್ಲ ಬಾಯಂದ ಹೊಲಸು ಎಲ್ಲ ಕಿತ್ತು ಹೋಗುತ್ತಾ ಜ್ವರ ಗಿರ ಇದ್ದಾಗ ಇದನ್ನ ಮೊದಲು ಮಾಡ್ಕೊಂತೀನಿ. ಫಿಲ್ಟರ್ ಹಾಕ್ತೀವಿ ಹಿಂಗೆ. ಇನ್ನೊಂದು ಪಾಪು ಬಿಸ್ಕಿಟ್ ತಿನ್ನುತ್ತಂತ. ಬಿಸ್ಕಿಟ್ ತಗೋ ಪಾಪು, ಬಿಸ್ಕಿಟ್ ತಿನ್ ಪಾಪು. ಬಾಯ್ ಬಾಯ್ ಬಾಯ್. ಮಿನಿ ಮಿನಿ ದೋಸೆ, ಮಿನಿ 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 ದೋಸೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ ಯೂಟ್ಯೂಬ್ ಚಾನಲ್. ಬಹಳ ದಿನಗಳ ನಂತರ ನಾವು ಆಗಿತ್ತು ನಮ್ದೊಂದು ಸ್ವಲ್ಪ ಡೈಲಿ ಲಾಗ್ ಮಾಡ್ಲಾರ. ಇಲ್ಲಾರ ಕಾರಣ ಇದ್ದಿದ್ದ ಕಾರಣ ಕೆಲಸ ಇದ್ದಿದ್ದ ಕಾರಣ ನಾವು ಡೈಲಿ ಲಾಗ್ ಮಾಡಕ್ ಇರಲಿಲ್ಲ. ಎಲ್ಲ ಕಮೆಂಟ್ಸ್ ಒಳಗೆ ನೋಡ್ತಿದ್ವಿ. ದೀಪಾಸ್ ಡೈಲಿ ರೆಸಿಪಿ ಒಳಗೆ ದೀಪಾಸ್ ಡೈಲಿ ರೆಸಿಪಿ ಒಳಗೆ ಡೈಲಿ ನೋಡ್ತಿದ್ವಿ ನಾವು. ಡೈಲಿ ಲಾಗ್ ಮಾಡ್ರಿ ಡೈಲಿ ಲಾಗ್ ಮಾಡ್ರಿ ಡೈಲಿ ಲಾಗ್ ಮಾಡ್ರಿ ಮಿಸ್ ಮಾಡ್ಕೊಳಕತ್ತೀವಿ ಅಂತ ಇವತ್ತಿಂದ ವಾಪಸ್ ಡೈಲಿ ಲಾಗ್ ಸ್ಟಾರ್ಟ್ ಮಾಡೀವಿ. ಡೈಲಿ ಲಾಗ್ ಅಂದರೆ ಡೈಲಿ ಯಾವಾಗ ಥರನೇ, ಬಟ್ ಈ ಸಲ ಒಂದು ಸ್ವಲ್ಪ ಜಾಸ್ತಿ ಎಂಟರ್ಟೈನ್ ಮಾಡೋಕೆ ಟ್ರೈ ಮಾಡ್ತೀವಿ, ಎಂಜಾಯ್ ಮಾಡೋಕೆ ಟ್ರೈ ಮಾಡ್ತೀವಿ. ಈ ಸದ ಎಂದಿನಂತೆ ನಾವು ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಆಗೀವಿ. ದೀಪಾನು ನನಗೆ ದೋಸೆ ಮಾಡಿಕೊಟ್ಟಾಳ. ಮಿನಿ ಮಿನಿ ದೋಸೆ, ಮಿನಿ 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 ದೋಸೆ. ಇಂಥ ಆಟ ಆಡಕತ್ತಾಳ ಆಕಿ ನೋಡ್ರಿ. 4 ದೋಸೆ ಮಾಡ್ಕೊಂಡಾಳ, ನಾ ತಿಂದೀನಿ. ಈ ಸದಾಕಿ ತಿಂತಾಳ. ಸದ್ದ ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ ಬಂದು ಊಟ ಮಾಡಿ ವಾಪಸ್ ಸಂಜೆಗೆ ಬಂದು ಎಲ್ಲಾರು ಹೊರಗೆ ಹೋಗ್ಬೇಕಂದ್ರೆ ಹೋಗ್ಬೇಕು. ಇಲ್ಲ ಮನ್ಯಾಗೆ ಅಂದ್ರೆ ಮನೆಗೆ ಮನೆ ನೋಡಿ ನೋಡಿ ಬೇಸರ ಆಗಿರುತ್ತೆ ಮನೆಯಾಗೆ ಡೈಲಿ ಮಾಡಿ ಮಾಡಿ. ಓಕೆ, ಮಧ್ಯಾಹ್ನ ಶಿವಮು ಮುಂದಿಂದ ವಿಚಾರ ಮಾಡು. ಕಿವಿ ತಗೊಂಡಿದ್ದೆ, ಎಲ್ಲರೂ ನೋಡ್ಯಾರ ಆಲ್ರೆಡಿ ಲಾಗ್ ಒಳಗೆ. ಶಿವ ಮಧ್ಯಾಹ್ನ ದೋಸೆ ಮಾಡಿದ್ಲು, ಈಗಲೂ ದೋಸೆ ಮಾಡ್ಯಾಳ. ನಾನೇ ಮಾಡಂತ ಹೇಳಿದ್ದೆ. ಮತ್ತೆ ಏನಪ್ಪ ಅಂದ್ರೆ ದೀಪ ಏನು ಮಾಡಕತ್ತಾವ ಅಂದ್ರೆ ಅಡುಗೆ ಮಾಡಕತ್ತಾವ. ಇವು ಖಾರ ಕುಟ್ಟಾಕ ಶೇಂಗಾ ದಿಂಡಿ ಮಾಡಾಕ ಶೇಂಗಾ ಇದು ಮಾಡಿಟ್ಟಾಳ. ಮೇಲೆ ಟ್ಯಾಂಕ್ ಫುಲ್ ಆಗೈತಿ, ಅದಕ್ಕೆ ನೀರು ಬೀಳಾಕತ್ತಾವು. ನಾ ದೋಸೆ ಹಾಕಾಕತ್ತಾಳ. ದೋಸೆ ಮೇಲೆ ಹಿಂಗೆ ಚಟ್ನಿ ಹಾಕೊಂಡು ಎಲ್ಲ ಕಲಿಸ್ಕೊಂಡು ತಿಂದ್ರೆ ಟೇಸ್ಟ್ ನಮಗೆ. ಮಸ್ತಾಗ್ಯಾವ ದೋಸೆ ಇವತ್ತ. ಆಲ್ರೆಡಿ 7 ತಿಂದಿನಿ, ಇನ್ನು ಎಷ್ಟು ತಿಂತೀನಿ ಗೊತ್ತಿಲ್ಲ. ತಿಂದಿದ್ದು ಚಟ್ನಿ ಭಾರಿ ಮಸ್ತ್ ಆಗೈತಿ. ತಿಂತೀನಿ ಫಸ್ಟ್. ಓಕೆ, ಹೋಗ್ತೀವಿ ಸಾಧ್ಯ ನೀಗ ಕೆಲ್ಸಕ್ಕೆ ಬರ್ತೀವಿ. ಸಂಜೆಗೆ ಊಟಕ್ಕೆ ಸಂಜೆಗೆ 4 ದಿನ ಬಿಟ್ಟಿಲ್ಲ, ಮರ್ತು ಬಿಟ್ಟಿನ ಅದು. ಓಕೆ, ಈ ಸಾಧ್ಯ ಹೋಗ್ತೀವಿ ಕೆಲ್ಸಕ್ಕೆ, ಬರ್ತೀವಿ ಸಂಜೆಗೆ. 9 ದೋಸೆಗೆ ಎಂಡ್ ಮಾಡೀನಿ. ಈ ಸಾಧ್ಯ ಇದ್ರಾಗೆ ಆಕಿ ತಿಂತಾಳಂತ, ಅದಕ್ಕೆ ಹಂಗೆ ಬಿಟ್ಟೀನಿ. ಆಕಿ ಒಂದು 18 ಹಾಕೊಳಕತ್ತಾಳ. ಹಾಕ್ಕೊಂಡು ನೋಡ್ರಿ, ಪೂಜೆ ಆಗೈತಿ ಟಿವಿಗೆ. ಮನೆಗೆ ಏನೋ ಹೊಸ ವಸ್ತು ಬಂದರು ಫಸ್ಟ್ ಪೂಜೆ ಮಾಡೋದು ಸಂಪ್ರದಾಯ ಅವ್ರದ್ದು, ಅದಲ್ಲ? ಬಾಯ್ ಬಾಯ್ ಅಲ್ಲೇ ಹೋಗಿ ಮಾಡಿದ್ರೆ ಬಾಯ್ ಅದು ಇಲ್ಲ, ಬಾಯ್ ಅನ್ಸ್ಕೊಳ್ಳೋದು. ಬಾಯ್ ಬಾಯ್ ಬಾಯ್. ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ನಾನು ಈಗ ಸಂಜೆ ಹೊತ್ತಿನ ಕಾಫಿ ಮಾಡಕತ್ತೀನಿ. ಇವತ್ತು ಟೀ ಇಲ್ಲ, ಇವನಿಗೆ ತಲೆ ಎಣ್ಣೆ ಹಚ್ಚೀನಿ. ಕಾಫಿ ಮಾಡತ್ತೀನಿ, ಕಾಫಿ ಕುಡಿತೀವಿ. ಸದ್ದ ಜಳಕ ಮಾಡ್ತಾನಂತ. ಬರೀ ಕಾಫಿ ಕುಡಿ. ಎಲ್ಲರದು ಕಾಫಿ ಆಯ್ತಿಲ್ಲ? ಕಾಫಿ ರೆಡಿ ಆಯ್ತು. ಟೀಕಿನ ಕಾಫಿನೇ ಜಲ್ದಿ ಆಗತ್ತೆ. ನಮ್ಮ ಪಾಪು ಬಿಸ್ಕಿಟ್ ತಿನ್ನುತ್ತಂತ. ಬಿಸ್ಕಿಟ್ ತಗೋ ಪಾಪು, ಬಿಸ್ಕಿಟ್ ತಿನ್ ಪಾಪು. ಕರೆ ಪಾಪು ಅಂತಾರ. ಕಾಫಿ ಕುಡಿತೀವಿ ಸದ್ದ. ಈ ಸದ್ದ ರೆಡಿ ಆಗಿ ನಿಂತೀವಿ. ಮೈಕ್ ನನಗೊಂದು ಕೊಡು. ನಿನಗೆ ಯಾಕ? ನಾನು ಮಾತಾಡೋದು ಕೇಳ್ತಾಳೆ. ಇಲ್ಲಿ ಲಾಗ್ ಒಳಗೆ ಕೇಳಿದ್ರೆ ಸಾಕು. ಈ ಸದ್ದ ಹೇಳೇ ಅವಳ ಬಾರಿ ನೋಡ್ತೀನಿ. ಈ ಸದ್ದ ಎಲ್ಲಿಗೆ ಹೊಂಟೀವಿ ಅಂದ್ರೆ ರೆಡಿಯಾಗಿ ಎಲ್ಲಿಗೂ ಹೊಂಟಿಲ್ಲ. ಹೆಂಗೆ ನಿಂತಾವ ನೋಡ್ಕೋತ ಹಾಕೋದು.
ಸದ್ಯ ಎಲ್ಲಿಗೆ ಹೊಂಟಿವಪ್ಪ ಅಂದರೆ ಎಲ್ಲಿಗೆ ಹೊಂಟಿಲ್ಲ, ದೀಪಾಸ್ ರೆಸಿಪಿ ಚಾನಲ್ ಒಳಗೆ ನಾಳೆ ವಿಡಿಯೋ ಅಪ್ಲೋಡ್ ಆಗಬೇಕು. ಜಾಸ್ತಿ ಒಂದು ಸ್ವಲ್ಪ ಜನ ಶೇಂಗಾ ಚಟ್ನಿ ಆ ಚಟ್ನಿ ಈ ಚಟ್ನಿ ಕೇಳಿರಲ್ಲ, ಈಗ ಅದನ್ನೇ ವಿಡಿಯೋ ಮಾಡಾಕತ್ತೀವಿ ನೋಡ್ರಿ. ಅದನ್ನೇ ವಿಡಿಯೋ ಮಾಡೋಕೆ ರೆಡಿಯಾಗಿ ನಿಂತಾಳೆ ಸದ್ದ. ರಿಂಗ್ಲೇಟ್ ಎಲ್ಲ ಎಲ್ಲೆಲ್ಲಿ ಹಾಕ್ತೀವಿ, ಏನೇನು ಸೆಟಪ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಒಂದು ಫಿಲ್ಟ್ರ್ ಹಾಕ್ತೀವಿ ಹಿಂಗೆ, ಇನ್ನೊಂದು ತಡಿ ಅಲ್ಲಿ ಹಾಕ್ತೀವಿ. ನೆಕ್ಸ್ಟ್ ಇದು ಸ್ವಿಚ್ಚು, ಇದನ್ನು ಸ್ವಿಚ್ ಹಾಕಿ ಫಸ್ಟ್ ಹೇಳ್ತೀನಿ. ಈ ಸ್ವಿಚ್ಚು ಇಲ್ಲಿ ಹಾಕಿ, ನೆಕ್ಸ್ಟ್ ವಯರ್ಗೂ ಒಂದು ಕ್ಲಿಪ್ ಐತಿ, ಹೇರ್ ಬ್ಯಾಂಡ್ ಏನಂತಾರೆ ಇದಕ್ಕೆ, ಇದಕ್ಕೆ ಹಿಂಗೆ ಕ್ಲಿಪ್ ಹಾಕಿ ಸದ್ದ ರಿಂಗ್ಲೈಟ್ ಆನ್ ಮಾಡ್ತೀನಿ ನೋಡಿರಿ. ಇಷ್ಟಿಂತು ಈಗ ಹಿಂಗೆ ವೆಲ್ಕಮ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಳೆ. ಇದಕ್ಕೆ ಕ್ಯಾಮ್ರಾ ವರ್ಕ್ ಮಾಡೋರು ನಾವೇ ಕ್ಯಾಮ್ರಾಮ್ಯಾನ್. ಇದಕ್ಕೆ ದೀಪ ಆ ಚಾನಲ್ ಒಳಗೆ ಅಣ್ಣನ ಜೊತೆ ಮಾತಾಡ್ಕೋತನು ವಿಡಿಯೋ ಮಾಡ್ರಿ ಅಂತಂದು. ನಾ ಯಾಕಂತ ಅದೇನೋ ಅಂತಾರಲ್ಲ ಕಡ್ಡಿ ಆಡ್ಸಂಗೆ ಬೇಡ, ಇರಲಿ ಆದರೂ ಮಾತಾಡ್ತೀನಿ, ಅದ್ರಾಗ ಏನು ಇದು ಇಲ್ಲ. ಈಗ ವಿಡಿಯೋ ಮಾಡ್ಬೇಕು ನಾವು, ವಿಡಿಯೋ ಮಾಡಿ ಮತ್ತೆ ಸಿಗ್ತೀವಿ. ಮತ್ತು ಇನ್ನೊಬ್ರು ನಾವು ಯೂಸ್ ಮಾಡೋ ಮೈಕ್ ಯಾವ್ದಂತ ಕೇಳಿದ್ರಿ, ಇದು ಗ್ರೀನಾರೋ. ಫ್ಲಿಪ್ಕಾರ್ಟ್ ಒಳಗೆ ಸಿಗಲ್ಲ ಅನ್ಸುತ್ತೆ, ಅಮೆಝಾನ್ ಒಳಗೆ ಸಿಗುತ್ತಿದ್ದು ಗ್ರೀನಾರೋದು ಮೈಕ್. 2,500 ಏನು ಅಷ್ಟೇ ಐತಿ, 2,600 ಇರ್ಬೋದು. 20,000 30,000 ಮೈಕ್ ತೊಗೊಳ್ಳೋಷ್ಟಿದು ಇಲ್ಲ, ಅದಕ್ಕೆ ತೊಗೊಂಡಿಲ್ಲ. ಮೈಕಿಗೆ ಅಷ್ಟು ಯಾಕೆ ಇನ್ವೆಸ್ಟ್ ಮಾಡ್ಬೇಕಂತ ಬೆಳಗ್ಗೆನೇ ಇವು ಶೇಂಗಾ ಇದು ಮಾಡಿಟ್ಟಾಳಕಿ. ಇದ್ರಾಗ ಒಂದು 1/4 ಕಿಲೋ ಇದು ಇರೋದ 1/4 ಕಿಲೋ ಅದಾವು. ಇದ್ರಾಗ ಒಂದು ಮುಟ್ಟಿಗೆ ತಿಂದ್ಬಿಟ್ಟ. ಹಣ್ಣು ಇದ್ದಾಗಿದ್ದಾನು ನಾ ಶೇಂಗಾ ಹುರ್ಯಾಕತ್ತಿದ್ರ ಅಂದ್ರೆ ನಮ್ಮವ್ ನಾನು ಕದ್ದು ಮುಚ್ಚಿ ಉರಿತಿದ್ಲು ಶೇಂಗಾ ತಿಂದು ಬಿಡ್ತಾನ ಅಂತೇಳಿ. ಅದಕ್ಕೆ ಸದ್ದ ಬರ್ರಿ ಈ ಕಡೆ ಒಂದು ಲಾಗ್ ಸ್ಟಾರ್ಟ್ ಮಾಡಮು, ಈ ಕಡೆ ಒಂದು ಲಾಗ್ ಸ್ಟಾರ್ಟ್ ಮಾಡಮು. 2 ಲಾಗ್ ಹಿಂಗೆ ಕಂಟಿನ್ಯೂ ಇರ್ತಾ, ಡೇ ಬೈ ಡೇ ಅಪ್ಲೋಡ್ ಆಗ್ತಾ ಇರ್ತಾ. ನೋಡ್ತಾ ಇರ್ರಿ. ಇಲ್ಲಿ ನಿಂತ್ರೆ ಭಾರಿ ಕಾಣತ್ತಾವ. ಇಡೀ ಶಾಳ ನನಗೇನ ಕೊಡಿ ಶಾಳ. ಮಾಡ್ತಿಲ್ಲ ಮಾಡು, ಏನೇ ಮಾಡ್ತಿಲ್ಲ ಹಿಂಗೆ. ಓಕೆ, ಸ್ಟಾರ್ಟ್. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಸದ್ದ ನಾವು ಅಡುಗೆ ಚಾನೆಲ್ ಸ್ಟಾರ್ಟ್ ಮಾಡ್ತೀವಿ, ಬರ್ರಿ. ಹಿಂಗ ಸುಲ್ಕೊಳಕತ್ತಾಳ ಸದ್ದ. ಸುಲ್ಕೊಂಡು ಅದೇನೋ ಮಾಡ್ತಾಳ. ಶೇಂಗಾ ಚಟ್ನಿ, ಶೇಂಗಾ ಹಿಂಡಿ, ಹಸಿಮೆಣ್ಸಿಕಾಯಿ ಚಟ್ನಿ. ಎಲ್ರು ಲಾಗ್ ನೋಡ್ರಿ ದೀಪಾಸ್ ರೆಸಿಪಿ ಒಳಗ ಹೋಗಿ ಲಾಗ್ ಅಪ್ಲೋಡ್ ಆಗಿರ್ತ, ಅದ್ರೊಳಗೂ ಹೋಗಿ ನೋಡ್ರಿ ಆ ರೆಸಿಪಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡ್ರಿ. ರೆಸಿಪಿ ಅಂತೂ ಮಸ್ತ್ ಇರ್ತದು. ಇದು ನನ್ನ ಫೇವ್ರೆಟ್. ಫಸ್ಟ್ಗೆ ಹೆಂಗಂದ್ರೆ ಒಂದು ನಮ್ಮ ಫ್ಯಾಮ್ಲಿದು ಇದು ಹೇಳ್ತೀನಿ ಕೇಳ್ರಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಮ್ಮ ಪಪ್ಪಾಗೆ ಏನು ಬೇಕು, ಹಸಿಮೆಣ್ಸಿಕಾಯಿ ಚಟ್ನಿ, ಬಿಸಿ ರೊಟ್ಟಿ ಮೊಸರು ಇಷ್ಟಿದ್ರೆ ಸಾಕು. ಡೈಲಿ ಬೆಳಗ್ಗೆ ಇದನ್ನೇ ತಿಂತಿದ್ರು. ಅವಾಗ ನನಗೆ ಕರಿತಿದ್ರು ತಿನ್ನು ಅಂತ. ನಾನು ಒಟ್ಟು ತಿಂತಿದ್ದಿಲ್ಲ, 1 ತುತ್ತು ಇಲ್ಲ 2 ತುತ್ತು ಅಷ್ಟೇ, ಜಾಸ್ತಿ ನಾ ಒಟ್ಟೆ ಅದು ಇಷ್ಟನೇ ಇದ್ದಿದ್ದಿಲ್ಲ ನನಗೆ. ಯಾವಾಗೀಗ ಮದುವೆ ಮಾಡ್ಕೊಂಡು ಯಾವಾಗಿಂದ ತಿನ್ನೋದು ಕಲಿಸ್ಬಿಟ್ಟಾಳ. ಈಗ ಎಷ್ಟು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿನಂದ್ರೆ ನಾನು ಹೇಳೋಕ್ಕಾಗಲ್ಲ. ಫುಲ್ ಅದು ಇದ್ರೆ ಸಾಕು ಅನಿಸುತ್ತೆ. ಆದ್ರೆ ಒಂದೊಂದು ಸಲ ಜಾಸ್ತಿ ಓವರ್ ತಿಂದ್ರೆ ಉರಿತೈತಿ, ಅದಕ್ಕೆ ಜಾಸ್ತಿ ತಿನ್ನಲ್ಲ ಅಷ್ಟೇ. ಆದ್ರೆ ನಾರ್ಮಲ್ ಆಗಿ ರುಚಿಗೆ ತಿನ್ರಿ. ಬಾಯಿಂದ ಹೊಲಸೆಲ್ಲ ಕಿತ್ತು ಹೋಗುತ್ತಾ. ಜ್ವರ ಗಿರ ಬಂದಾಗಂತೂ ಇದನ್ನ ಮಾಡ್ಕೊಂಡು ತಿನ್ರಿ. ಮಸ್ತ್ ಜ್ವರನಿಗೆ ಬಿಟ್ಟೋದಂಗೆ ಫೀಲ್ ಆಗುತ್ತೆ. ಸದ್ದ ಲೈಟ್ ಆಫ್ ಮಾಡಿವಿ, ಹೀಟ್ ಆಗುತ್ತಂತ. ವಾಪಸ್ ಇದನ್ನು ಆನ್ ಮಾಡಿದಾಗೆ ಇದು ಆನ್ ಆಗುತ್ತಾ. ಜಾರ್ ತೊಗೊಂಡು ಹೊಡಿತೀನಿ ಏನಾಗತ್ತಾವ ನೋಡ. ಮತ್ತೇನು ಮಾಡಿ ಶೇಂಗಾ ಚಟ್ನಿ ಆಗ್ಬೇಕ ಬೇಡ, ನಿನಗೆ ಸಪ್ರೇಟಾಗಿ ಹುರ್ದು ಕೊಡ್ತೀನಿ ಸರ್ ಚಟ್ನಿ ಮಾಡುವಾಗ. ಮುಗೀತು ಮುಡ್ತು ತಡಿ ಮುಡ್ತು. ನೀವೊಂದು ಹೊಡೆದಿ ಇಲ್ಲಿ ತಡಿ ಯಾಕ ಮುಡ್ತಾವ ಇವು ಯಾಡ್ಯಾಕ. ನಾವೊಂದು ಹೊಡೆದಿದ್ದು ನಿಲ್ಲ, ನಾವೊಂದು ಹೊಡೆದಿದ್ದು ನಿಲ್ಲ, ನಾವೊಂದು ಹೊಡೆದಿದ್ದು ಹಿಂಗೆಲ್ಲ ನೋಡಿ. ಬಾ ನಡಿ.
ಓಕೆ ಲೆಟ್ಸ್ ಗೋ. ದಿನ ಆಯಿತು ಈ ಮಿಕ್ಸರ್ ತೊಗೊಂಡು, ಒಂದು ದಿನ ಆದರೂ ಆಕಿ ಸ್ವಂತ ಮಿಕ್ಸರ್ ಇಳಿಸ್ಕೊಂಡಾಳ ಅಂತ ಕೇಳ್ಬಿಡು. ಒಂದು ದಿನಾನು ಇಳಿಸ್ಕೊಂಡಿಲ್ಲ. ಏನು ಹೋದಾರ ಅಡಿಗೆ ಯಾರು ಮಾಡ್ತಾರೆ ಇಳಿಸ್ಕೊಳ್ಳೋರು ಯಾರು ಯಪ್ಪ? ನಾ ಇದ್ದಾಗ ಇಳಿಸ್ಕೊಂಡಿಲ್ಲ ಏನೋ ನಾ ಇದ್ದಾಗ ನಾನು ಮುಂದೆ ಇಳಿಸ್ಕೊಂಡ್ಯಾ ನೀನು? ನೀ ಎಡಿಟ್ ಮಾಡುವಾಗ ಇಳಿಸ್ಕೊಂಡಿಲ್ಲ ಏನೋ? ಇಳಿಸ್ಕೊಂಡಿಲ್ಲ. ನೀನು ಕುರ್ಚಿ ಇದ್ರು ಕುರ್ಚಿ ಇಟ್ಕೊಂಡು ಇಳಿಸ್ಕೊಳ್ಳಲ್ಲ. ಬಿಡವ, ಸುಳ್ಳು ಹೇಳ್ಬೇಡ. ಸುಳ್ಳು ಆರೋಗ್ಯಕ್ಕೆ ಹಾನಿಕರ. ಕಿಂಗ್ ಕಾಂಗ್ ಮೂವಿ ಡೌನ್ಲೋಡ್ ಮಾಡಾಕತ್ತೀನಿ ಸರ್. ಕಿಂಗ್ ಕಾಂಗ್ ಮೂವಿ ನೋಡ್ತೀವಿ. ಓಕೆ ಸರ್, ಈ ಚಾನಲ್ಗೆ ಹೋಗಿ ಖಾರ ರೆಡಿ ಆಗೈತಿ. ಟೇಸ್ಟ್ ಮಾಡಿರ್ತೀನಿ. ಟೇಸ್ಟ್ ಮಾಡೀನಿ ಆಲ್ರೆಡಿ, ಹೆಂಗಾಗೈತಿ ಅಂತ. ಇನ್ನೊಂದ್ಸಲ ಟೇಸ್ಟ್ ಮಾಡಿ ಬೋಲ್ತಾ. ಸುಳ್ಳಂತೂ ನಾ ಹೇಳಲ್ಲ. ನಿಜವಾಗ್ಲೂ ಮಸ್ತ್ ಆಗೈತಿ. ಸೋ ಸ್ಪೈಸಿ, ಸೋ ನೈಸ್, ಸೋ ಬ್ಯೂಟಿಫುಲ್ ಗೈಸ್, ಬ್ಯೂಟಿಫುಲ್. ನೋಡ್ರಿ ಹಿಂಗಾಗೈತಿ. ನೀವು ಈ ಥರ ಬೇಕಂದ್ರೆ ದೀಪಾಸ್ ಡೈಲಿ ರೆಸಿಪಿ ಚಾನಲ್ ಒಳಗೆ ಹೋಗಿ ನೋಡಿ ಕಲ್ಕೋರಿ. ಹೆಂಗಂತ ಮಾಡೋದು ಕಲ್ಕೋರಿ. ಆಲ್ರೆಡಿ ಒಂದು ಬ್ಲಾಗ್ ಒಳಗೂ ಮಾಡೀನಿ. ಇದು ಕಂಪ್ಲೀಟ್ ಆಗಿ ಇನ್ನೊಂದ್ಸತಿ ಇದು ಶೇಂಗಾ ಚಟ್ನಿ ಮಾಡಿದ್ದು, ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಿದ್ ನೋಡ್ಕೋರಿ. ಮುಗ್ದೈತಿ ಏನಂದ್ರು ಅದು. ಒಂದು ಕಡೆ ನಿಂದ್ರಂತ ಯಾರು ಬೇಕೋಬೇಡ್ರಿ. ಕಾಲು ಬ್ಯಾನ್ ಆಗ್ತಾವ. ನಾನು ಕುಂದ್ರಕ್ಕೆ ಆಗಲ್ಲ. ಹಿಂಗೆ ಕುಂತ್ರ ಲೈಟಿನ ಬೆಳಕಿಗೆ ಮುಖ ಕಾಣಲ್ಲ. ಅದಕ್ಕೆ ಹಿಂಗೆ ಕುಂದಿರ್ತೀನಿ. ನಾವ್ ಹೆಂಗ್ ಮಾಡ್ಬೇಕು ಹೆಣ್ಮಕ್ಳು? ನಿಮಗೆ ರೂಢಿ ಇರುತ್ತೆ, ನಮ್ಗೆ ರೂಢಿ ಇರಲ್ಲ. ರೂಢಿ ಇದ್ದವ್ರು ಎಲ್ಲರೂ ಮಾಡ್ತಾರೆ. ಶೇಂಗಾ ಚಟ್ನಿ ಮುಗ್ದೈತಿ. ಸದ್ ನೆಕ್ಸ್ಟ್ ಹಸಿಮೆಣ್ಸಿಕಾಯಿ ಚಟ್ನಿ ಮಾಡ್ತಾ. ಚಟ್ನಿ ಕೊಡೋದು ತಡಿ. ನೋಡ್ರಿ ಚಟ್ನಿ ಹೆಂಗಾಗೈತಿ. ಎರಡೂ ರೆಸಿಪಿ ನಿಮ್ಗೆ ಶೇಂಗಾ ಹಿಂಡಿ ಹಸಿಮೆಣ್ಸಿಕಾಯಿ ಚಟ್ನಿ ಎರಡೂ ರೆಸಿಪಿ ನಿಮ್ಗೆ ದೀಪಾ ಡೈಲಿ ರೆಸಿಪಿ ಚಾನಲ್ ಒಳಗೆ ಸಿಗುತ್ತಾ. ಹೋಗ್ರಿ ನೋಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡಿರಿ. ಈ ಸದ್ದ ಅಕ್ಕ ಕೊಟ್ಟು ಬರ್ತಾಳೆ ಅಂತ ಅಂದಮೇಲೆ ಊಟ ಮಾಡಿ ಮನಿಕಂತೀವಿ ಗಾಯ್ಸ್. ಈ ವಿಡಿಯೋ ಮುಗಿದು ಈ ಸದ್ ನಾವು ನಾಳೆಗೆ ಬಿಡಾಕ ರೀಲ್ ಮಾಡಬೇಕು. ಶಾರ್ಟ್ ವಿಡಿಯೋ ಅದನ್ನು ಮಾಡ್ಬೇಕು. ಈಗ 6 ಗಂಟೆಗೆ ಬಂದೀನಿ. ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಫ್ರೆಶ್ ಆಗೀನಿ. ವಿಡಿಯೋನೇ ಆಗೈತಿ. ವಿಡಿಯೋನೇ ಮಾಡಕತ್ತೀವಿ. ಮತ್ತು ಈಗ ಡೈರೆಕ್ಟ್ ಮಕ್ಕೊಂಡು ಮಾವಿನಕಾಯಿ ಎದ್ದು ಮತ್ತೆ ಬೆಳಗ್ಗೆ ಜಾಗ ಮಾಡಿ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿ. ಜಸ್ಟ್ ಎಲ್ಲ ಅಡ್ಗಿ ವಿಡಿಯೋ ಮುಗೀತು, ಮತ್ತೆ ಶಾರ್ಟ್ ವಿಡಿಯೋನು ಮುಗೀತು, ಎಲ್ಲ ಮುಗೀತು. ಈ ಕೈ ಬಿಡಿ, ನೀ ಕೈ ಯಾಕೆ ಹಿಂಗೆ ಹಿಡ್ಕೋದು ಅನ್ನೋದೇ ಗೊತ್ತಾಗಲ್ಲ ನನಗೆ. ಹಂಗೆ ಹಿಡಿಲಿಲ್ಲ. ಎಲ್ಲ ಕಂಪ್ಲೀಟ್ ಆಯ್ತು. ಸದ್ದ ರೈಸ್ನೂ ಆಯ್ತು. ಊಟ ಮಾಡ್ಬೇಕು. ಸದ್ದ ಊಟ ಮಾಡಿ ಊಟ ಮಾಡಿ ಎಡಿಟ್ ಮಾಡ್ತಾನಂತ. ಎಡಿಟ್ ಮಾಡ್ಲಿ ಹೊಡ್ತೀನಿ ಹುಡುಗ ಫೋನು. ನೋಡ್ರಿ ಈಗ ಊಟ ಮಾಡಕತ್ತೀವಿ. ಇದು ಶೇಂಗಾ ಹಿಂಡಿ, ಇದು ಹಸಿಮೆಣ್ಸಿಕಾಯಿ ಚಟ್ನಿ. ಇದು ಹೆಂಗಂದ್ರೆ ಲೈಟಾಗಿರುತ್ತೆ ಖಾರ. ಇದು ಭಾರಿ ಅಂದ್ರೆ ಭಾರಿ ಚುರುಕಿರುತ್ತೆ. ಇದನ್ನು ಸ್ವಲ್ಪ ಅಂದರೆ ಜಾಸ್ತಿನೂ ತಿನ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು, ಏನಾಗಲ್ಲ. ಇದು ಹಂಗೆ ತಿಂದ್ರೆ ಅಷ್ಟೇ. ಗೊತ್ತಾಯ್ತಲ್ಲ. ಇದ್ರಾಗ ರೈಸು ಚಟ್ನಿ ಹಿಂಡಿ ಒಂದು ಮಸ್ತ್ ನೋಡ್ರಿ. ಇದು ಇದ್ರಾಗ ರೈಸ್ ಒಳಗೆ ಚಟ್ನಿ ಮತ್ತು ಶೇಂಗಾದ ಹಿಂಡಿ ಮಿಕ್ಸ್ ಮಾಡೀವಿ. ಒಂದು ಸ್ವಲ್ಪ ಎಣ್ಣೆ ಹಾಕಿವಿ. ಅಷ್ಟು ಟೇಸ್ಟ್ ಇರುತ್ತೆ ಅಂದ. ನೀವು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿರಿ. ಆಮೇಲೆ ನನಗೆ ಕಮೆಂಟ್ ಹಾಕ್ರಿ. ಊಟ ಆಯಿತು, ವಾಕಿಂಗ್ ಆಯಿತು, ಎಲ್ಲ ಆಯಿತು. ಈ ಸದ್ದ ಮುಕ್ಕೋತೀವಿ. ನಿದ್ದೆ ಬಂದೈತಿ. ಎಲ್ಲ ಎಡಿಟ್ ಆಯಿತು. ಇನ್ನೊಂದು ಐತಿ, ನಾಳೆ ಎಡಿಟ್ ಮಾಡಿ ನಾಳೆ ಲಾಗು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡೈಲಿ ಯಾವಾಗಾರ ಒಂದಿನ ಮಿಸ್ ಆದ್ರೆ ಅಡ್ಜಸ್ಟ್ ಮಾಡ್ಕೊರಿ, ಬೈಬೇಡ್ರಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀವಿ, ಎಂಜಾಯ್ ಮಾಡಿ ಅನ್ಕೋತೀವಿ. ಹಿಂಗೆ ಡೈಲಿ ವಿಡಿಯೋಸ್ ಬರ್ತಾ ಇರ್ತ, ನೋಡ್ತಾ ಇರ್ರಿ, ನಗ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ. ನಿಮ್ಮನ್ನು ಆದಷ್ಟು ಜಾಸ್ತಿ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬಾಯ್ ಬಾಯ್. ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ಬಾಯ್ ಬಾಯ್.